ನೆಕ್ಸ್ಟ್ ಕ್ವೆಶನ್. ಪ್ರೈಮ್ ಇಸ್ ಅ ರೆಗ್ಯುಲರ್ ಪೆಂಟಗಾನ್ ಅಂದ್ರೆ ವರ್ಟೈಸಿಸ್ PRIME ಅನ್ನೋದು ಒಂದು ರೆಗ್ಯುಲರ್ ಪೆಂಟಗಾನ್ ಅಂದ್ರೆ 5 ಸೈಡ್ಸ್ ಇದಾವೆ. ಒಂದ್ ವೇಳೆ ಆಂಗಲ್ MPI 36 ಆದ್ರೆ ದ ಮೆಜರ್ ಆಫ್ ಆಂಗಲ್ PMI ಎಷ್ಟಾಗುತ್ತೆ? ಓಕೆ, PRIME ಅನ್ನೋದು ಒಂದು ಪಂಚಭುಜಾಕೃತಿ ಆಗಿದೆ. ಆಂಗಲ್ MPI 36 ಆದ್ರೆ PMI ಎಷ್ಟಾಗುತ್ತೆ? ಸೊ ಎಲ್ಲಿದೆ ನಿಮ್ದು PMI? ಇಲ್ಲಿದೆ PMI, ಕರೆಕ್ಟಾ? ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ವೇರ್ ಯುವರ್ ಗಿವನ್ ಕ್ವೆಶನ್ ಈಸ್. ಸೊ ಇಷ್ಟು ಇದೆ. ಈಗ 1 by 1 ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ, ಅಷ್ಟಂತೂ ಗೊತ್ತಾಯ್ತು. ಸೊ ಎಲ್ಲಾ ಆಂಗಲ್ ಫೈಂಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಫಸ್ಟ್ ಏನ್ ಹೇಳ್ತಾರೆ, ಇದು ಏನಿದೆ ಪೆಂಟಾಗಾನ್ ಇದೆ, ಕರೆಕ್ಟ್ ಅಲ್ವಾ? ಸೊ ಪೆಂಟಾಗಾನ್ ಇದ್ರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಎಷ್ಟಾಗುತ್ತೆ ಅಂದ್ರೆ ಒಳಕೋನ ಆಲ್ ಸಮ್ ಎಷ್ಟಾಗುತ್ತೆ? 180 ಇಂಟು n-2. ಹೌದಾ? n ಅನ್ನೋದೇನಿಲ್ಲಿ ನಂಬರ್ ಆಫ್ ಸೈಡ್ಸ್. ಎಷ್ಟಿದಾವೆ ನಂಬರ್ ಆಫ್ ಸೈಡ್ಸ್? 5 ಇದಾವೆ. ಸೊ 5 - 2 5 - 2 ಅಂದ್ರೆ 3 ಆಯ್ತು. ಸೊ ಇದು ಟೋಟಲ್ ಆಗಿ ಎಷ್ಟಾಯ್ತು? 540 ಆಯ್ತು. ಸೊ ಒಂದ್ ವೇಳೆ ಸಮ್ 540 ಆದ್ರೆ ಈಚ್ ಇಂಟೀರಿಯರ್ ಆಂಗಲ್ ಎಷ್ಟಾಗುತ್ತೆ? ಈಚ್ ಇಂಟೀರಿಯರ್ ಆಂಗಲ್ ಅಂದ್ರೆ ಪ್ರತಿ ಆಂಗಲ್ ಎಷ್ಟಾಗುತ್ತೆ? ಟೋಟಲ್ ಆಂಗಲ್ಸ್ ಎಷ್ಟಿದಾವೆ? 5 ಆಂಗಲ್ ಇದಾವೆ, ಹೌದಾ? ಸೊ 540 ಡಿವೈಡೆಡ್ ಬೈ 5 ಎಷ್ಟಾಯ್ತು? 108 ಡಿಗ್ರಿ ಆಯ್ತು. ಅಂದ್ರೆ ಪ್ರತಿ ಆಂಗಲ್ ಯಾವುದು? ಪ್ರತಿ ಆಂಗಲ್ ಇಲ್ಲಿ ಆಂಗಲ್ ಟೋಟಲ್ ಆಂಗಲ್ PRIME ಪ್ರತಿ ಆಂಗಲ್ 108 ಆಯ್ತು, ಹೌದಾ? ಈಗ ನೋಡಿ, ಪ್ರತಿ ಆಂಗಲ್ 108 ಅಂದ್ರೆ ಎಲ್ಲ ಆಂಗಲ್ಸ್ ಈಕ್ವಲ್ ಇದ್ದಂಗ ಆಯ್ತು, ಹೌದಾ? ಈಗ ಎಲ್ಲ ಆಂಗಲ್ಸ್ ಈಕ್ವಲ್ ಇದ್ದಂಗ ಆದ್ರೆ ಒಂದ್ ವೇಳೆ ಈಗ ನಾನು ಈ ಟ್ರಯಾಂಗಲ್ ತಗೊಂಡ್ರೆ ಯಾವುದು? EPM ಮತ್ತೆ EPM ನಲ್ಲಿ ನಾನು ಏನ್ ಬರಿಬಹುದು ಇಲ್ಲಿ? EP is equals to EM ಅಂತ ಬರಿಬಹುದು, ಹೌದಾ? ಆಂಗಲ್ EP ಅಲ್ಲಿ ಇದನ್ನ ನಾನು ಬರಿಬಹುದು. ಸೊ ಇದು ಸೈಡ್ಸ್ ಈಕ್ವಲ್ ಇದ್ರೆ ಅಫ್ಕೋರ್ಸ್ ಇಲ್ಲಿ ನೋಡ್ಬೋದು ಸೈಡ್ಸ್ ಈಕ್ವಲ್ ಇದಾವೆ. ಸೈಡ್ಸ್ ಈಕ್ವಲ್ ಆದ್ರೆ ನಾನು ಏನ್ ಬರಿಬಹುದು? ಅದೇ ತರ ಇಲ್ಲಿ ಆಂಗಲ್ EPM ವಿಲ್ ಬಿ ಈಕ್ವಲ್ಸ್ ಟು EMP ಅಂತ ಬರಿಬಹುದು, ಕರೆಕ್ಟ್ ಅಲ್ವಾ? ಆಂಗಲ್ ಈ ತರ ನಾನು ಬರಿಬಹುದು. ಆದ್ರೆ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಟ್ರಯಾಂಗಲ್ ಇಂದ ನಮ್ಗೆ ಏನ್ ಗೊತ್ತು? ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಸ್ ಆಲ್ವೇಸ್ 180 ಡಿಗ್ರಿ. ಸೊ ನಾನು ಏನ್ ಬರಿಬಹುದು ಇಲ್ಲಿ? EPM ಪ್ಲಸ್ EMP ಪ್ಲಸ್ ಓಕೆ ಪ್ಲಸ್ PEM ಎಷ್ಟಂತ ಬರಿಬಹುದು? 180 ಡಿಗ್ರಿ ಅಂತ ಬರಿಬಹುದು. ಯಾಕೆ? ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ 180 ಡಿಗ್ರಿ ಆಗಿರುತ್ತೆ. ಈಗ ನೋಡಿ, ಇದು ಮತ್ತೆ ಇದು ಈಕ್ವಲ್ ಇದೆ, ಹೌದಾ? ಇದು ಮತ್ತೆ ಈಕ್ವಲ್ ಇದ್ದಿದ್ರಿಂದ ಒಂದನ್ನ ಒಂದ್ರ ಜೊತೆ ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ? ಇವಾಗ ದಿಸ್ ಇಸ್ ನಥಿಂಗ್ ಬಟ್ 2 ಟೈಮ್ಸ್ EPM ಅಂತ ಬರಿಬಹುದು ಪ್ಲಸ್ PEM is equals to 180 ಡಿಗ್ರಿ, ಹೌದಾ? ಸೊ ಇದರಿಂದ ಎಷ್ಟು ಸಿಗುತ್ತೆ? ಆಂಗಲ್ B ನಮ್ಗೆ ಎಷ್ಟು ಗೊತ್ತು? ಆಂಗಲ್ B ನಮ್ಗೆ 108 ಅಂತ ಗೊತ್ತು, ಕರೆಕ್ಟಾ? 1 ಸೆಕೆಂಡ್. ಎಸ್, ಓಕೆ. ಸೊ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇದಕ್ಕಿಂತ ನಾವು ಡೈರೆಕ್ಟ್ ಏನ್ ತಗೋಬಹುದು? ಈಗ ನೋಡಿ, ಇಲ್ಲಿ 36 ಡಿಗ್ರಿ ಇದೆ, ಹೌದಾ? ಇದು ಒಂದು ಆಂಗಲ್ ಇದೆ, ಯಾವುದು? EMP ಅನ್ನೋದು. ಈಗ ವರ್ಟಿಕಲಿ ಅಪೋಸಿಟ್ಸ್ ಆಂಗಲ್ಸ್ ಈಕ್ವಲ್ ಇರ್ತವೆ, ಹೌದಾ? ಸೊ ಇಲ್ಲಿ ಎಷ್ಟಾಗುತ್ತೆ? ಇದು 36 ಡಿಗ್ರಿ ಆಗುತ್ತೆ. ಈಗ ನೋಡಿ, ನಮ್ಗೆ ಏನ್ ಸಿಕ್ತು? ಆಂಗಲ್ M ಇಸ್ ಈಕ್ವಲ್ ಟು ಆಂಗಲ್ P ಅಂತ ಸಿಕ್ಕಿದೆ, ಕರೆಕ್ಟ್ ಅಲ್ವಾ? ಈ ಸ್ಟೇಟ್ಮೆಂಟ್ ಇಂದ ಸಿಕ್ಕಿದೆ. ಸೊ ಇದು 36 ಡಿಗ್ರಿ ಆದ್ರೆ ಇದು ಕೂಡ ಎಷ್ಟಾಗುತ್ತೆ? 36 ಡಿಗ್ರಿನೇ ಆಗುತ್ತೆ. ಸೊ ಇಷ್ಟು ನಮ್ಗೆ ಗೊತ್ತಾಯ್ತು, 36 ಡಿಗ್ರಿ. ಎಸ್, ಈಗ ನಮ್ಗೆ ಬೇಕಾಗಿರೋದು ಯಾವುದು? ಟೋಟಲ್ ಆಂಗಲ್ M ಬೇಕಾಗಿದೆ. ಸೊ ಇಷ್ಟು ಪಾರ್ಟ್ ಆಯ್ತು. ಉಳಿದಿರೋ ಪಾರ್ಟ್ ನಲ್ಲಿ ನೋಡೋಣ. ಉಳಿದಿರೋ ಪಾರ್ಟ್ ನಲ್ಲಿ ಈಗ ಟೋಟಲ್ ಆಂಗಲ್ ಈಚ್ ಎಷ್ಟು ಸಿಕ್ಕಿದೆ ನಮ್ಗೆ? ಇಂಟೀರಿಯರ್ ಆಂಗಲ್ 108 ಅಂತ ಸಿಕ್ಕಿದೆ, ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ನಾನು ಏನ್ ಹೇಳ್ಬೋದು? P ಅನ್ನೋದು ಟೋಟಲ್ ಆಂಗಲ್ P ಅನ್ನೋದು ಎಷ್ಟಿರುತ್ತೆ? ಟೋಟಲ್ ಆಂಗಲ್ P ಅನ್ನೋದು 108 ಡಿಗ್ರಿ ಅಂತಾನೆ ಇರುತ್ತೆ, ಕರೆಕ್ಟ್ ಅಲ್ವಾ? ಆದ್ರೆ P ಅನ್ನೋದು ಎಷ್ಟು ಪಾರ್ಟ್ಸ್ ನಲ್ಲಿ ಡಿವೈಡ್ ಆಗಿದೆ? 3 ಪಾರ್ಟ್ಸ್ ನಲ್ಲಿ ಡಿವೈಡ್ ಆಗಿದೆ. ಯಾವ್ದ್ಯಾವ್ದು? ಒಂದು
ಪಿ ಅನ್ನೋದು ಎಷ್ಟು ಪಾರ್ಟ್ಸ್ ನಲ್ಲಿ ಡಿವೈಡ್ ಆಗಿದೆ, ಒಂದು ಇ ಪಿ ಎಂ ಅನ್ನೋದ್ರಲ್ಲಿ ಡಿವೈಡ್ ಆಗಿದೆ, ಪ್ಲಸ್ ಮತ್ತೊಂದು ಎಷ್ಟರಲ್ಲಿ ಡಿವೈಡ್ ಆಗಿದೆ, ಪಿ ಎಂ ಎಂ ಪಿ ಐ ಅನ್ನೋದ್ರಲ್ಲಿ ಡಿವೈಡ್ ಆಗಿದೆ, ಪ್ಲಸ್ ಪ್ಲಸ್ ಓಕೆ ಮತ್ತೊಂದು ಯಾವ್ದು ಡಿವೈಡ್ ಆಗಿದೆ, ಈ ಕಡೆ ಎಷ್ಟು, ಐ ಪಿ ಆರ್. ಹೌದಾ, ಐ ಪಿ ಆರ್. ಇದು ಟೋಟಲ್ ಆಗಿ ಎಷ್ಟು ಸಿಗ್ತಾ ಇದೆ ನಿಮ್ಗೆ, 108. ಯಾಕಂದ್ರೆ ಈಚ್ ಇಂಟೀರಿಯರ್ ಆಂಗಲ್ ಇಸ್ 108. ಹೌದಾ, ಸೊ ಇದ್ರಿಂದ ಈಗ ಇ ಪಿ ಎಂ ನಮ್ಗೆ ಗೊತ್ತು ಎಷ್ಟು ಸಿಕ್ಕಿದೆ, ಅದು 36 ಡಿಗ್ರಿ ಅಂತ ಸಿಕ್ಕಿದೆ. ಪಿ ಎಂ ಐ ಅವರೇ ಕೊಟ್ಟಿದ್ದಾರೆ ಎಷ್ಟಂತ, 36 ಡಿಗ್ರಿ ಅಂತ. ಸೊ ಯಾವ್ದು ಉಳಿತಿಲ್ಲಿ, ಐ ಪಿ ಆರ್ ಅನ್ನೋದು ಉಳಿತು. ಕರೆಕ್ಟಾ, ಐ ಪಿ ಆರ್ ಅನ್ನೋದು ಉಳಿತು. ಟೋಟಲ್ ಎಷ್ಟಿದೆ, 108 ಇದೆ. ಹಾಗಾದ್ರೆ ಆಂಗಲ್ ಐ ಪಿ ಆರ್ ಎಷ್ಟಾಗುತ್ತೆ ಇವಾಗ, ಆಂಗಲ್ ಐ ಪಿ ಆರ್ 36 + 36, ಆಮೇಲೆ ಆ ಕಡೆ ಹಾಕಿದ್ರೆ ಎಷ್ಟಾಯ್ತು, 108. ಓಕೆ, 108 - 36. ಓಕೆ, ಸೊ ಎಷ್ಟು ಸಿಗುತ್ತೆ, 36 ಅಂತಾನೆ ಸಿಗುತ್ತೆ. ಸರಿನಾ, ಇದು ಯಾವ್ದಾಯ್ತು, ಇಲ್ಲಿ ಎಷ್ಟಾಯ್ತು, ಇದು 36 ಆಯ್ತು. ಈಗ ಏನ್ ಟ್ರೈ ಮಾಡೋಣ, ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ 36 ಆಯ್ತು. ಕರೆಕ್ಟಾ, ಓಕೆ. ದೆನ್ ಏನ್ ಬರಿಬಹುದು ನಾವು ಮತ್ತೆ ಇಲ್ಲಿ, ಈಗ ಮತ್ತೆ ಇಲ್ಲಿ ಇದು ಟೋಟಲ್ ಎಂ ಅನ್ನೋದು 108 ಡಿಗ್ರಿ ಇರುತ್ತೆ. ಕರೆಕ್ಟಾ, ಯಾಕಂದ್ರೆ ಟೋಟಲ್ ಈಚ್ ಇಂಟೀರಿಯರ್ ಆಂಗಲ್ ಇಸ್ ಎಷ್ಟು, 108. ಹಾಗಾದ್ರೆ ಇದಕ್ಕೆ ನಾವ್ ಏನ್ ಬರಿಬಹುದು, ಇಲ್ಲಿದೆ ನಿಮ್ದು ಟೋಟಲ್ ಆಂಗಲ್ ಎಂ. ಹೌದಾ, ನಾನು ಹೇಗ್ ಬರಿಬಹುದು ಇದನ್ನ, ಒಂದು ಇ ಎಂ ಪಿ ಪ್ಲಸ್ ಮತ್ತೊಂದು ಏನ್ ಬರಿಬಹುದು, ಪಿ ಎಂ ಐ ಅಂತ ಬರಿಬಹುದು. ಕರೆಕ್ಟಾ, ಪಿ ಎಂ ಐ. ಬಟ್ ನಮ್ ಟೋಟಲ್ ಎಷ್ಟು ಗೊತ್ತಿದ್ದು, 108 ಡಿಗ್ರಿ ಅಂತ ಗೊತ್ತು. ಇದ್ರಲ್ಲಿ ನಾವು ಇದನ್ನೇ ಫೈಂಡ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಹೌದಾ, ಇ ಎಂ ಪಿ ಸಿಕ್ಕಿದೆ ನಮ್ಗೆ. ಎಷ್ಟು ಇ ಎಂ ಪಿ ಸಿಕ್ಕಿದೆ, 36 ಡಿಗ್ರಿ ಅಂತ ಸಿಕ್ಕಿದೆ. ಇದೆಷ್ಟಾಯ್ತು, ಪಿ ಎಂ ಐ ಆಯ್ತು, 108 ಡಿಗ್ರೀಸ್. ಸೊ ಈ 36 ನ ಆ ಕಡೆ ಹಾಕಿದ್ರೆ ಎಷ್ಟಾಗುತ್ತೆ, 108 - 36, ಟೋಟಲ್ ಎಷ್ಟಾಗುತ್ತೆ, 72 ಡಿಗ್ರಿ. ಸೊ ನಿಮ್ದು ಆನ್ಸರ್ ಎಷ್ಟಾಯ್ತು, 72 ಡಿಗ್ರಿ. ಓಕೆ, ಎಸ್.